ಏಯ್ ಏನ್ರೋ ನಿಮ್ಮ ಪ್ರಾಬ್ಲಮ್ಮು ಏನ್ರೋ ಬಂದಿದೆ ನಿಮ್ಗೆ? ಸ್ನೇಹಿತರೆ ಈ ವಿಡಿಯೋ ನೋಡ್ಕೊಂಡ್ ಬನ್ನಿ, ಆಮೇಲೆ ಮಾತಾಡೋಣ. ಕನ್ನಡಿಗರೇ, ಈ ವಿಷಯವೊಂದು ನೀವು ಕೇಳಬೇಕು, ಗೌರವವಾಗಿ ತೆಗಿಬೇಕು. ವಿಷಯ ಏನಂದ್ರೆ, ಬ್ಯಾಂಗ್ಳೂರಲ್ಲಿ ಕರ್ನಾಟಕದಲ್ಲಿ ಬಂದ್ರೆ ಎಲ್ಲ ಭಾಷೆ ತರನು ತುಂಬಾ ಪ್ರಶ್ನೆ ಮಾಡ್ತಾ ಇದ್ದಾರೆ, ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಕನ್ನಡ ಬಿಟ್ರೆ ಬೇರೆ ಭಾಷೆ ಮಾತಾಡಬಾರ್ದು ಅಂತ ತುಂಬಾ ಪ್ರಾಬ್ಲಮ್ ಮಾಡ್ತಾರೆ. ದಯವು ಮಾಡಿ ಗವರ್ಮೆಂಟ್ ಒಂದು ವಿಷಯ ತಗೊಳ್ಬೇಕು. ಏನಂದ್ರೆ ಇಂತ ಏನು ರೂಲ್ ಇದ್ರೆ ಅಲ್ಲಿ ಕನ್ನಡ ಮಾತಾಡ್ಬೇಕಂತ ರೂಲ್ ಇದ್ರೆ ದಯವು ಮಾಡಿ ಆ ರೂಲ್ ಅನ್ನು ಕ್ಯಾನ್ಸಲ್ ಮಾಡ್ಬೇಕು. ನೋಡಿದ್ರಲ್ಲ, ಇವನು ಹೇಳ್ತಾನೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡಬಾರ್ದು ಅಂತೆ. ಇನ್ಯಾವ ಲ್ಯಾಂಗ್ವೇಜ್ ಮಾತಾಡಬೇಕು? ಮಲಯಾಳಂ ಮಾತಾಡ್ಬೇಕಾ? ಗುರು, ನಾವು ನಿಮ್ಮ ಲ್ಯಾಂಗ್ವೇಜ್ನ ರೆಸ್ಪೆಕ್ಟ್ ಮಾಡ್ತೀವಿ, ಬಟ್ ಕನ್ನಡನ ಪ್ರೀತಿ ಮಾಡ್ತೀವಿ, ತಿಳ್ಕೊ. ಇದಾದ್ಮೇಲೆ ಮತ್ತೆ ಅವನು ಒಂದು ವಿಡಿಯೋ ಮಾಡಿ ಹಾಕಿದ್ದಾನೆ, ನೋಡ್ಕೊಂಬನ್ನಿ. ವೀಕ್ಷಕರ, ಕನ್ನಡಿಗರ ವಿಷಯ ಏನಂದ್ರೆ, ನಾನು ವಿಡಿಯೋ ಮಾಡುವಾಗ ನಾನು ಹೇಳಿದೆ ಸ್ವಲ್ಪ ಕನ್ನಡ ಹಾಗೇನು ರೂಲ್ ಇದ್ರೆ ಪ್ಲೀಸ್ ಸರ್ ಅನ್ನು ಕ್ಯಾನ್ಸಲ್ ಮಾಡಿ ಅಂತ ಕರ್ನಾಟಕದ ಗೌರ್ಮೆಂಟ್ಗೆ ಹೇಳಿದೆ. ಆವಾಗ ಹಿಂದೆ ಇವರು ಇಬ್ರು, ನಿತಿನ್ ರಾಜ್ ಮತ್ತೆ ಇವನು ಮಡ್ಯ ಇಬ್ರು ಹಿಂದೆ ಇದ್ರು, ನನ್ನ ಹಿಂದೆ. ಇವರು ನನ್ನ ಕೂಡ ನಿದ್ರೆ ಬೇಕು ಅಂತ ಹೇಳಿ, ಅದು ಅವನಿಗೆ ಕನ್ನಡ ಗೊತ್ತಿಲ್ಲ, ಅವನಿಗೆ ಏನು ಅಂತ ಗೊತ್ತಿಲ್ಲ. ಅದೊಂದು ಸಿನಿಮಾ ಡೈಲಾಗು ಇವನಿಗೆ ದಿಲೀಪ. ಮತ್ತೊಂದು ವಿಷಯ ಅಂದ್ರೆ, 2 ಸಿನಿಮಾ ಡೈಲಾಗು. ಅದರಿಂದ ಯಾರಿಗಾದ್ರೂ ಏನಾದ್ರು ಬೇಸರ ಆದ್ರೆ, ಕನ್ನಡದವರಿಗೆ ಬೇಸರ ಆದ್ರೆ ಕ್ಷಮೆ ಯಾಚಿಸ್ಕೊಳ್ತೇವೆ ನಾವು. ಕನ್ನಡ ಅಂದ್ರೆ ನಮ್ಗೆ ತುಂಬಾ ಪ್ರೀತಿ, ಕರ್ನಾಟಕ ಅಂದ್ರೆ ನಂಗೆ ತುಂಬಾ ಪ್ರೀತಿ. ಅದಕ್ಕಾಗಿ ನಾ ಕನ್ನಡ ಮಾತಾಡ್ತಾ ಇದ್ದೆ. ಕರ್ನಾಟಕ ಅಲ್ಲ, ನಾವು ಕೇರಳದಲ್ಲಿ ಕೂತ್ಕೊಂಡು ಮಾತಾಡೋದು ಕನ್ನಡದವ್ರನ್ನ ಇಷ್ಟ. ಅದಕ್ಕಾಗಿ ನೋಡಿದ್ರಲ್ಲ ಸ್ನೇಹಿತರೆ, ಇದು ಆಕ್ಚುಲಿ ಇವ್ನು ಯಾರೋ ಒಬ್ಬ ಮಾತಾಡಿರೋದಲ್ಲ, ತುಂಬಾ ಜನ ಈ ತರ ಮಾತಾಡ್ತಾನೆ ಇರ್ತಾರೆ. ಸೊ ಎವ್ರಿ 3 months 6 months ನೀವು ಅಬ್ಸರ್ವ್ ಮಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವನಾದ್ರೂ ಒಬ್ಬ ಬಂದು ಈ ತರ ಕನ್ನಡದ ಬಗ್ಗೆ ಕೆಟ್ಟಾಗಿ ಹೇಳೋದು ಇದೆಲ್ಲ ಮಾಡ್ತಿರ್ತಾರೆ. ಕರ್ನಾಟಕದಲ್ಲಿ ನೀವು ಇದ್ದೀರ ತಾನೆ, ಕರ್ನಾಟಕದಲ್ಲಿ ಇದ್ಮೇಲೆ ಕನ್ನಡ ಮಾತಾಡಕ್ಕೆ ಏನು ಪ್ರಾಬ್ಲಮ್ ನಿಮ್ಗೆ? ಕರ್ನಾಟಕದಲ್ಲಿ ಇದೆಯಾ? ಕರ್ನಾಟಕದಲ್ಲಿ ಇದ್ಮೇಲೆ ಕನ್ನಡ ಮಾತಾಡಪ್ಪ. ನಾವು ನಿಮ್ಮ ಭಾಷೆನ ರೆಸ್ಪೆಕ್ಟ್ ಮಾಡ್ತಿದೀವಲ್ವಾ? ಕರ್ನಾಟಕದಲ್ಲಿ ಕನ್ನಡ ಮಾತಾಡೋದು ಬಿಟ್ಟು ಇನ್ನು ಯಾವ ಭಾಷೆ ಮಾತಾಡೋದು? ಅವ್ನು ಈ ವಿಡಿಯೋದಲ್ಲಿ ಹೇಳ್ತಾನೆ ಅದು ಆಕ್ಚುಲಿ ಫಿಲಮ್ ಡೈಲಾಗ್ ಅಂತೆ. ಮತ್ತೆ ನಾನು ಕನ್ನಡ ಮಾತಾಡ್ತಾ ಇದ್ದೀನಿ ನೋಡಿ, ನಾನು ಕನ್ನಡದ ಮೇಲೆ ತುಂಬ ಪ್ರೀತಿ ಇದೆ ಅಂತ ಹೇಳ್ತಾನೆ. ಗುರು, ಕನ್ನಡದ ಮೇಲೆ ಪ್ರೀತಿ ಇದ್ದಿದ್ರೆ ನೀನು ಯಾಕೆ ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ತಿದ್ದೆ ಕನ್ನಡನ ಕ್ಯಾನ್ಸಲ್ ಮಾಡು ಅಂತ? ನೀನು ಹೇಳಿದ ತಕ್ಷಣ ಏನು ಗೌರ್ಮೆಂಟ್ ಬಂದೆ ನೀನು ಕನ್ನಡನ ಕ್ಯಾನ್ಸಲ್ ಮಾಡಿಬಿಟ್ಟು ನೀನು ಯಾವ ಭಾಷೆ ಬೇಕಾದರೂ ಮಾತಾಡಬೇಕು ಅಂತ ಹೇಳಲ್ಲ. ಬಿಕಾಸ್ ಕನ್ನಡಕ್ಕೆ ಅದರದೇ ಆದಂಥ ಒಂದು ಶ್ರೀಮಂತಿಕೆ ಇದೆ, ತಿಳ್ಕೊ. ಓಕೆ, ನಿಮ್ಮ ಮಲಯಾಳಮು ಇವಾಗಿರ್ಬೋದು, ಕನ್ನಡ ಅತಿ ಹೆಚ್ಚು ಹಳೆಯ ಪುರಾತನ ಲ್ಯಾಂಗ್ವೇಜು. ಮೇ ಬಿ ಅವ್ರಿಗೆಲ್ಲ ಫೇಮಸ್ ಆಗಬೇಕು ಅನ್ನೋ ಒಂದು ಹುಚ್ಚಿರುತ್ತೆ ಅನ್ಸುತ್ತೆ, ಅದಕ್ಕೋಸ್ಕರ ಈ ಥರ ಮಾತಾಡ್ತಿರ್ತಾರೆ. ಬಟ್ ಆದರೆ ಆ್ಯಕ್ಚುಲಿ ಅವ್ರು ಮಾತಾಡೋದು ನಿಜವಾದ ಕನ್ನಡಿಗೆ ಅರ್ಥ ಆಗ್ತಾ ಇರುತ್ತೆ. ಸೊ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ನಿಮಗೂ ಒಂದು ತಾಳ್ಮೆ ಅಂತ ಇದೆ. ನೀವು ಈ ಥರ ಎಲ್ಲ ಮಾತಾಡಾದ್ಮೇಲೆ ಗಲಾಟೆ ಮಾಡ್ದಲ್ಲಿ ಇನ್ನೇನು ಮಾಡ್ತಾರೆ? ಸುಮ್ಮನೆ ಇರ್ತಾರ? ಮತ್ತೆ ಸುಮ್ಮನೆ ಯಾರು ಬಂದು ನಿಮ್ಮ ಹತ್ರ ಗಲಾಟೆ ಮಾಡಲ್ಲ, ಇಲ್ಲ ಕನ್ನಡ ಮಾತಾಡಿ ಅಂತ ಡಿಮ್ಯಾಂಡ್ ಮಾಡಲ್ಲ. ನೀನು ಯಾವಾಗ ರಿವರ್ಸ್ ಆಗಿ ಮಾತಾಡ್ತೀಯ ಆವಾಗ ಆಬ್ವಿಯಸ್ಲಿ ಕನ್ನಡ ಮಾತಾಡು ಅಂತ ಹೇಳ್ತೀವಿ. ಬಿಕಾಸ್ ನೀನು ಇರೋದು ಕರ್ನಾಟಕದಲ್ಲಿ ಇದ್ಮೇಲೆ ಕನ್ನಡ ಮಾತಾಡಲೇಬೇಕಲ್ವಾ? ಅದು ನಿನ್ನ ಕರ್ತವ್ಯ ತಾನೆ. ನಿಮ್ಮೂರಲ್ಲಿದ್ದಾಗ ನಿನ್ನ ಭಾಷೆ ನೀನು ಮಾತಾಡಪ್ಪ. ಇಲ್ಲಿದ್ದಾಗ ಅಟ್ಲೀಸ್ಟ್ ಕಲಿ, ಕನ್ನಡ ಕಲಿ. ಇಲ್ಲ ನನಗೆ ಬರಲ್ಲ ಅಂತಂದ್ರೆ ಹೇಳ್ಕೊ, ಸರ್ ನನಗೆ ಬಂದು ಕಮ್ಮಿ ದಿನ ಆಗಿದೆ, ನಾನು ಕಲಿತೀನಿ, ನನಗೆ ಟೈಮ್ ಕೊಡಿ ಅಂತ ಕೇಳ್ಕೊ. ಅದನ್ನ ಬಿಟ್ಟು ಇಲ್ಲ ನಾನು ಕನ್ನಡ ಮಾತಾಡಲ್ಲ, ಕನ್ನಡ ಮಾತಾಡಬೇಡಿ, ಕನ್ನಡ ಮಾತಾಡಿದ್ರೆ ಹಿಂಗೆ ಮಾಡ್ತಾರೆ ಹಂಗೆ ಮಾತಾಡ್ತಾರೆ, ಇದೆಲ್ಲ ಯಾಕೆ? ಕರ್ನಾಟಕದಲ್ಲಿ ಇರಬೇಕಾದ್ರೆ ಕನ್ನಡನೇ ಮಾತಾಡಬೇಕು. ಸೊ ನಮ್ಮ ಬಾಸ್ ಒಂದು ಡೈಲಾಗ್ ಹೇಳೋರೆ ನೋಡು. ಏನೋ ಹೊರಗಡೆಯಿಂದ ಬಂದಿದ್ದೀರ ಅಂತ ನಾವು ನಿಮ್ಮನ್ನ ಒಳಗಡೆ ಬಿಟ್ಟಿದ್ದೀವಿ. ಯಾಕೆ ಗೊತ್ತಾ? ಗೊತ್ತು ಗುರಿ ಧ್ಯೇಯ ಇಲ್ದಿರೋ ನಿಮ್ಮಂಥವ್ರು ಕನ್ನಡದ ಮಣ್ಣಿನಲ್ಲಿ ಕಾಲಿಟ್ ಕೂಡ್ಲೆ ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು ಎಲ್ರಂತೆ ಬದುಕಲಿ ಅಂತ. ಒಳಗಡೆ ಬಂದಾಯ್ತಲ್ಲ ಅಂತ ನಿಮ್ಮದೇ ಆದ ಆಟಗಳನ್ನ ಆಡೋಕ್ ಶುರು ಮಾಡಿದೀರಾ. ಕನ್ನಡಿಗರ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ. ಮೊದಲು ಬಿಟ್ಟು ಆಮೇಲೆ ಹೊಡಿತೀವಿ. ಅರ್ಥ ಆಯ್ತಾ? ತಿಳ್ಕೊ, ಮತ್ತೆ ಇನ್ಯಾವತ್ತೂ ಈ ತಪ್ಪು ಮಾಡಕ್ ಹೋಗ್ಬೇಡ.